ಹಲವಾರು ಪೇಟೆಗಳನ್ನು ನಿರ್ಮಿಸಿ ಹೆಸರುವಾಸಿಯಾದಂಥವ್ರು. ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದವರಲ್ಲ ಅಂತಕ್ಕಂಥ ಮಾತುಗಳನ್ನು ಆಡಿದಂತಹ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ CM ಲಿಂಗಪ್ಪನವರಿಗೆ ಜೋರು ಚಪ್ಪಾಳೆ ಮುಖಾಂತರ ನಾವು ಧನ್ಯವಾದಗಳನ್ನು ತಿಳಿಸೋಣ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬಹಳ ವಿಶೇಷವಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ಅಂದರೆ ಧರ್ಮ ನಾಡಪ್ರಭು ಕೆಂಪೇಗೌಡರ ಬಗ್ಗೆ, ಅವರ ಬದುಕು, ಒಂದು ಜೀವನ ಸಾಧನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೊಂದಷ್ಟು ವಿಷಯಗಳನ್ನು ತಿಳಿಸ್ಕೊಡಲು ನಿಮ್ಮೆಲ್ಲರ ಡಾಕ್ಟರ್ HL ರವೀಂದ್ರ ಉಲ್ವಾಡಿಯವರು, ಪ್ರಾಂಶುಪಾಲರು, ಕುವೆಂಪು ಮಹಾವಿಶ್ವವಿದ್ಯಾಲಯ, ಕೆಂಗಲ್, ಚನ್ನಪಟ್ಟಣ, ಇವರು ಬಂದಿದ್ದಾರೆ. ಅವರು ಒಂದು ಮಾತನಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗ ಟ್ರಸ್ಟ್ ಬಿಡದಿ ವತಿಯಿಂದ ನಡೀತಾ ಇರತಕ್ಕಂಥ ಒಂದು ಪ್ರಾತಃಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂಥ ಈ ನೆಲದ ಹಿರಿಯ ಚೇತನ ಮಾಜಿ ಶಾಸಕರೂ ಆದಂಥ CM ಲಿಂಗಪ್ಪ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಇಲ್ಲಿಯ ನಿಕಟಪೂರ್ವ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಮಂಜುನಾಥ್ ಸರ್ ಅವರೇ, ಕೆಂಪೇಗೌಡರ ಬಗ್ಗೆ ಅತಿ ಹೆಚ್ಚು ಜಾಗೃತಿಯನ್ನು ಈ ನಾಡಿನಲ್ಲಿ ಮೂಡಿಸಿದಂಥ ಶ್ರೀ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ HM ಕೃಷ್ಣಮೂರ್ತಿರವರೇ, ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಲೋಕೇಶ್ರವರೇ, ಗೌರವಾಧ್ಯಕ್ಷರಾದಂಥ ಬಾನಂದೂರು ನಂಜುಂಡಿಯವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಗದೀಶ್ರವರೇ, ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೇ, ಎಲ್ಲ ಬಾಂಧವರೇ, ಹಾಗೂ ಈ ಒಂದು ವೇದಿಕೆಯ ಮುಂಭಾಗ ಇರತಕ್ಕಂಥ ಎಲ್ಲ ಸಹೃದಯ ಬಂಧುಗಳೇ, ಪತ್ರಿಕಾ ಬಂಧುಗಳೇ, ಆರಕ್ಷಕ ಸಿಬ್ಬಂದಿಯವರೇ, ಎಲ್ಲರಿಗೆ ಸ್ಮರಿಸ್ಕೊಳ್ತಾ, ಪಾಪ ಎಲ್ಲರ ಮುಖವನ್ನು ನೋಡಿದ್ರೆ ಬಾಡೋಗಿರುವಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ ಬಾಡಬಾರ್ದು. ಯಾಕೆ ಅಂದರೆ ಜಗತ್ತಲ್ಲಿ ಯಾವ ವಿಶ್ವವಿದ್ಯಾಲಯವೂ ಕಲಿಸದಿರುವ ಪಾಠವನ್ನು ಹಸಿವು ಅನ್ನೋದು ಕಲಿಸ್ತದಂತೆ. ಅಂಥ ಹಸಿವನ್ನು ಹೋಗಲಾಡಿಸಲಿಕ್ಕೆ ಒಂದು ನಾಡನ್ನು ಕಟ್ಟಿ ಅನ್ನದಾನವನ್ನು ಮಾಡತಕ್ಕಂಥ ರೈತನ ಹೆಸರಿನಲ್ಲಿ ಇರ್ತಕ್ಕಂತಹ ಈ ಕೆಂಪೇಗೌಡನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನೀವೆಲ್ಲರೂ ಒಂದು ಸ್ವಲ್ಪ ನಗ್ನಗ್ತಾ ಕೂತ್ಕೊಂಡ್ರೆ ಈ ಒಂದು ಜಯಂತಿಗೂ ಕೂಡ ಒಂದು ಅರ್ಥ ಬರ್ತದೆ ಅಂತೇಳಿ ಹೇಳ್ತಾ, ಯಾಕೆಂದರೆ ಇಡೀ ಜಗತ್ತಿಗೆ ಯಾರೂ ಕಲಿಸ್ದೇ ಇರೋ ಪಾಠ ಕಲಿಸೋದೆ ಹೊಟ್ಟೆಗಿಟ್ಟು. ನಾನಿಲ್ಲಿ ಬಂದು ನಿಂತಿರೋದೇ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು, ಮಾಡಲಿಲ್ಲ ಅಂದರೆ ನನ್ನ ಕೈಲಿ ಮಾತಾಡೋಕ್ಕೂ ಆಯ್ತಿರಲ್ಲ, ನೀವು ಊಟ ಮಾಡಿದ್ರೆ ಇಲ್ಲಿ ಬರೋಕ್ಕೂ ಆಯ್ತಿರಲ್ಲ. ಅಂತಹ ಒಂದು ಸಮುದಾಯದಲ್ಲಿ ಹುಟ್ಟಿ ಎಲ್ಲರಿಗೆ ಅದರ ಮಹತ್ವವನ್ನು ಕಲಿಸಿಕೊಟ್ಟಂಥ ಒಂದು ನಾಡನ್ನು ಕಟ್ತಂತಹ ಒಬ್ಬ ಅಪ್ರತಿಮ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕುರಿತು ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ತುಂಬ ಪ್ರಾತಃಸ್ಮರಣೀಯ ಅಂತೇಳಿ ಅದಕ್ಕೆ ಹೇಳಿದ್ದು. ಇಂತಹ ಕಾರ್ಯಕ್ರಮವನ್ನು ರೂಪಿಸಿದಂತಹ ಈ ಯುವಕರಿಗೆ ಎಲ್ರಿಗೂ ಕೂಡ ಭಾಳ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳ್ತೇನೆ. ಆತ್ಮೀಯರೇ, ನೋಡಿ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನು ಪ್ರಾರಂಭವನ್ನು ಕೆಂಪೇಗೌಡರ ಬಗ್ಗೆ ಮಾತಾಡಲಿಕ್ಕೆ ಮುಂಚಿತವಾಗಿ ಔಚಿತ್ಯಪೂರ್ಣವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಭಾಳ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಬದುಕು ಹೇಗೆ ಅಂದರೆ ಬಸರಿ ಕಟ್ಟೆಯಲ್ಲಿ ಹುಟ್ಟಿದ್ದೇವೆ, ಬಾಳ್ಕಟ್ಟೆಯಲ್ಲಿ ಬಾಳ್ತಾ ಇದ್ದೇವೆ, ಬೂದಿ ಕಟ್ಟೆಯಲ್ಲಿ ಬೂದಿ ಆಗ್ತೇವೆ. ಅಂತಹ ಸಂದರ್ಭದಲ್ಲಿ ಬದುಕನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡಿದಂಥ ಕೆಲವು ಮಹನೀಯರಲ್ಲಿ ಇಲ್ಲಿ ಅನೇಕ ರಾಜಮನೆತನಗಳು ಆಡಳಿತವನ್ನು ಮಾಡಿರ್ಬೋದು. ಆದರೆ ಒಬ್ಬ ನಾಡಪ್ರಭುವಾಗಿ ಕೆಂಪೇಗೌಡರನ್ನು ನಾವು ನೆನೆಸ್ಕೊಳ್ತಕ್ಕಂಥದ್ದು, ಸ್ಮರಿಸ್ಕೊಳ್ತಕ್ಕಂಥದ್ರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಕೆಂಪೇಗೌಡರ ಬಗ್ಗೆ ಕೆಲಸಗಳಾಗಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯವಾದಂಥ ಮಾತು. ಅದಕ್ಕೆ ನಾನು ಆನಂತರದಲ್ಲಿ ಬರ್ತೇನೆ. ನೋಡಿ, ಕೆಂಪೇಗೌಡರು ಪುಣ್ಯಾತ್ಮರು. ಒಂದು 3 ಕಾಲಘಟ್ಟಗಳನ್ನು ನಾನು ಹೇಳಿ ಮುಂದಕ್ಕೆ ಹೊರಟೋಗ್ತೀನಿ. ನಮ್ಮ ಪೂರ್ವಿಕರ ಕಾಲ ಒಂದಿತ್ತು, ಅಂದರೆ ಕೆಂಪೇಗೌಡರಂಥ ಕಾಲ ಒಂದಿತ್ತು. ಯಾರಾದರೂ ಬಡವರು ಅಥವಾ ಇನ್ನೊಬ್ಬರು ಬಂದು ನನ್ನ ಹತ್ರ ಏನೂ ಇಲ್ವಲ್ಲಪ್ಪ, ಏನಪ್ಪ ಮಾಡಲಿ ಅಂತ ಹೇಳಿದ್ರೆ ಇರ್ತಕ್ಕಂಥವ್ರು, ಯಾಕೆ ಯೋಚನೆ ಮಾಡ್ತೀಯಾ, ನಿನ್ನ ಹತ್ರ ಇಲ್ದೇರೇನಯ್ಯ, ನನ್ನ ಹತ್ರ ಇದೆಯಲ್ಲಯ್ಯ, ನಂದು ಕೂಡ ನಿಂದೆ ಕಣಯ್ಯ ಅಂತ ಹೇಳೋರಂತೆ. ನಿನ್ನ ಹತ್ರ ಇಲ್ದೇರೆ ನನ್ನದು ಕೂಡ ನಿಂದೆ ಅಂತ ಹೇಳೋರಂತೆ. ಆ ನಂತರ ಇನ್ನು ನಮ್ಮ ತಂದೆ ತಾತನ ಕಾಲ ಬಿಟ್ಟು ತಂದೆ ಕಾಲಕ್ಕೆ ಬಂದು ಅಂದ್ಕೊಳ್ಳಿ, ಯಾರಾದರೂ ಏನಾದರೂ ಇಲ್ಲ ಅಂತ ಬಂದರೆ ನಾನೇನು ಮಾಡಾನೆ, ನಾನೇನು ಮಾಡೋಕ್ಕಾಗೋದಿಲ್ಲ, ನಂದೇ ಕಣಪ್ಪ, ನಿಂದೆ ಕಣಪ್ಪ ಅಂದ್ರಂತೆ. ಆದರೆ ಇವತ್ತು
ಯಾರಾದರೂ ಏನಾರು ಇಲ್ಲ ಅಂತ ಬಂದರೆ ಅದು ಏನಾದ್ರು ಕೇಳಲಿ, ನಂದೂ ನಂದೆ ನಿಂದೂ ನಂದೆ ಎನ್ನುವಂಥ ಸಂಸ್ಕೃತಿಯ ನೆಲೆಗಳಲ್ಲಿ ನಾವಿದ್ದೇವೆ. ಅಂತಹ ಸಂದರ್ಭದಲ್ಲಿ ಕೆಂಪೇಗೌಡರನ್ನ ನೆನೆಸ್ಕೊಳ್ತಾ ಇವರು 1510 ಜೂನ್ 27ರಂದು ಕೆಂಪನಂಜೇಗೌಡ ಮತ್ತು ಲಿಂಗಾಂಬೆ ಅವರಿಗೆ ಮಗನಾಗಿ ಜನಿಸ್ತಾರೆ. ಭೈರವನ ಅನುಗ್ರಹದಿಂದ ಜನಿಸ್ತಂಥವ್ರು. ಏಕೆಂದರೆ ಇವರು ಇತಿಹಾಸವನ್ನು ನನಗೆ ಒಂದಷ್ಟು ಸರಳ ಮಾಡಿಬಿಟ್ಟಿದ್ದಾರೆ. ವೇದಿಕೆ ಮೇಲಿರುವ ಗಣ್ಯರಿಗೂ ಕೂಡ ಸಮಯದ ಅಭಾವ ಇರೋದರಿಂದ ನಮ್ಮ CM ಲಿಂಗಪ್ಪಾಜಿ ಸರ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಅವರ ಅನುಗ್ರಹದಿಂದ ಜನಿಸಿದಂತಹ ಇವರಿಗೆ ಬಾಲ್ಯದಲ್ಲಿಯೇ ಒಳ್ಳೆಯ ಗುರುಗಳ ಸಾನ್ನಿಧ್ಯದಲ್ಲಿ ಶಿಕ್ಷಣ ದೊರೀತದೆ. ಐಗಂಡಪುರದ ಮಾಧವ ಭಟ್ಟರಿಂದ ಶಿಕ್ಷಣ ಅನ್ನುವಂಥದ್ದು ದೊರೀತದೆ. ರಾಮಾಯಣ ಮಹಾಭಾರತ ಕಥೆಗಳನ್ನು ಕೇಳ್ತಾ ಸಾಕಷ್ಟು ಕ್ರಿಯಾಶೀಲವಾಗಿ ಇದ್ದಂಥವರು. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಭಾಳ ಅಪ್ರತಿಮವಾದಂಥ ಬುದ್ಧಿವಂತಿಕೆಯನ್ನು ಹೊಂದಿದಂಥವ್ರು. ಭಾಳ ಮುಖ್ಯವಾಗಿ ಎಲ್ರಿಗೂ ಗೊತ್ತಿರುವ ಹಾಗೆ ನಾಡಪ್ರಭು ಕೆಂಪೇಗೌಡರು ವಿಜಯನಗರ ಅರಸರ ಸಾಮಂತ ಅರಸರು. ಹಾಗೆ ವಿಜಯನಗರ ಅರಸರ ಕಾಲಘಟ್ಟದಲ್ಲಿ ಶ್ರೀಕೃಷ್ಣದೇವರಾಯನ ಆಡಳಿತದಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭಗೊಂಡಂತಹ ವಿಜಯದಶಮಿಯಲ್ಲಿ 1515ರ ಸಂದರ್ಭದಲ್ಲಿ ವಿಜಯದಶಮಿ ಹಬ್ಬವನ್ನು ಹಂಪಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಅಲ್ಲಿಗೆ ತಂದೆ ಜೊತೆಯಲ್ಲಿ ಹೋಗಿ ಅದನ್ನೆಲ್ಲ ನೋಡಿಕೊಂಡಂತಹ ಕೆಂಪೇಗೌಡರಿಗೆ ಅವತ್ತೇ ಅವರ ತಲೆಗೆ ಬರ್ತದೆ, ಒಂದು ನಾಡನ್ನು ಕಟ್ಟುವಂತಹ ಒಂದು ಕಲೆ ಅವರಲ್ಲಿ ಬರ್ತದೆ. ಆ ನಂತರದಲ್ಲಿ ಸಾಕಷ್ಟು ಅವರ ಬದುಕಲ್ಲಿ ಹೋರಾಟಗಳಾಗ್ತವೆ. 1528ರಲ್ಲಿ ತಮ್ಮ ಸೋದರ ಮಾವನ ಮಗಳಾದಂಥ ಚೆನ್ನಾಂಬೆಯವರೊಡನೆ ಮದುವೆ ಆಗ್ತದೆ. ಆನಂತರ 1531ರಲ್ಲಿ ಕೆಂಪನಂಜೇಗೌಡರು ತನ್ನ ಮಗನನ್ನು ನಾಡಪ್ರಭುವಾಗಿ ಅಧಿಕಾರವನ್ನು ವಹಿಸ್ಕೊಳ್ತಕ್ಕಂಥ ಸಂದರ್ಭ. ವಿಜಯನಗರ ಅರಸರಿಗೆ ಸ್ವಾಮಿನಿಷ್ಠೆಯಿಂದ ಇದ್ದಂಥದ್ದನ್ನು ಕೂಡ ಕಾಣ್ತಾ ಹೋಗ್ತೀವಿ. ಭಾಳ ಮುಖ್ಯವಾಗಿ ಶ್ರೀಕೃಷ್ಣದೇವರಾಯನಿಂದ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಭಾಳ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಂತಹ ನಾಡಿನಿಂದ ಪ್ರಭಾವಿತರಾದಂಥವರು ಕೆಂಪೇಗೌಡರು. ಭಾಳ ಮುಖ್ಯವಾಗಿ 1537ರಲ್ಲಿ ನಾವೆಲ್ಲರೂ ಇವತ್ತು ಜಗತ್ತಿಗೆ ಬಹುತೇಕ ಎಲ್ಲರಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥ ಜಗತ್ತಿನಲ್ಲೇ ಭಾಳ ಮುಖ್ಯವಾದಂಥ ಒಂದು ನಗರ ಬೆಂಗಳೂರು. ಯಾರು ಹಸಿದರೂ ಕೂಡ ಅವ್ರಿಗೆ ಅನ್ನ ಹಾಕುವಂಥ ನಗರ ಬೆಂಗಳೂರು. ಅಂಥ ನಗರವನ್ನು 1537ರಲ್ಲಿ ದೇವರಾಯ ಪಟ್ಟಣ ಅನ್ನುವಂತಹ ಹೆಸರನ್ನ ಇಟ್ಕೊಂಡು ಪ್ರಾರಂಭವನ್ನು ಮಾಡ್ತಾರೆ. ಆನಂತರ ಅದು ಬೆಂಗಳೂರು ಆಗ್ತದೆ. ನಮ್ಮ ಹಿರಿಯರು ಹೇಳಿದ ಹಾಗೆ 4 ದಿಕ್ಕುಗಳಿಗೆ, ನಾನು ಅದಕ್ಕೆ ಹೇಳಿದೆ ಜಗತ್ತಿಗೆ ಅನ್ನವನ್ನು ಕೊಡ್ತಕ್ಕಂಥವನು ಅಂತ. 4 ದಿಕ್ಕುಗಳನ್ನು ನಿರ್ಮಾಣ ಮಾಡಿದ್ದೇಗೆ ನಾವು ಹೇಳ್ತೇವೆ. ನಮ್ಮ ಇವತ್ತಿನ ಜನಾಂಗಕ್ಕೆ ಮರ್ತೇ ಹೋಗಿದೆ. ನಾವು ಏರುಗಳನ್ನು ಕಟ್ಟೋದು, ಒನ್ನೇರು ಅನ್ನೋದು ನಮ್ಮಲ್ಲಿ ಬಹುತೇಕ ಮರ್ತೇ ಹೋಗಿದೆ ಅನ್ನಿಸ್ತದೆ. ಇವಾಗ ಮೊದಲು ಮಳೆ ಬಿದ್ದಂಥ ಸಂದರ್ಭದಲ್ಲಿ ನಾವು ಕಟ್ತಾ ಇದ್ದಂಥ ಏರು ಒನ್ನೇರು ಅಂತ ಹೇಳ್ತಾ ಇದ್ವಿ. 4 ದಿಕ್ಕುಗಳಿಗೆ 4 ಜೊತೆ ಎತ್ತುಗಳನ್ನು ಬಿಡ್ತಕ್ಕಂಥದ್ದು. ಆ 4 ಜೊತೆ ಎತ್ತುಗಳು ಎಲ್ಲೋಗಿ ನಿಂತ್ಕೋತಾವೋ ಅದೇ ಗಡಿ ಅಂತೇಳಿ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಹೀಗೆ ಬೆಂಗಳೂರಿನ ಗಡಿಯನ್ನು ನಿರ್ಮಾಣ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಕರ್ನಾಟಕದ ಇತಿಹಾಸದಲ್ಲೇ ರಾಜ ಮಹಾರಾಜರು ಪಡೆದೇ ಇರುವಂತಹ ಒಳ್ಳೆಯ ಹೆಸರುಗಳನ್ನು ಪಡೆದಿರ್ತಕ್ಕಂಥದ್ದು ಯಾವುದಾದ್ರು ಒಬ್ಬ ನಾಡಪ್ರಭು ಇದ್ದರೆ ಅದು ಕೆಂಪೇಗೌಡರು. ಯಾಕೆ ಕೆಂಪೇಗೌಡರಿಗೆ ಅಂತಹ ಒಂದು ಪ್ರಭುತ್ವ, ಅಂತಹ ಒಂದು ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಅವರು ನಡ್ಕೊಂಡಂಥ ರೀತಿ, ಅವರು ಕಟ್ತಂಥ ಕೆರೆ ಕಟ್ಟೆಗಳಾಗ್ಬೋದು, ಅವರು ನಿರ್ಮಾಣ ಮಾಡಿದಂಥ ನಗರಗಳಲ್ಲಿ 64 ಪೇಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಇದುವರೆಗೂ ಇತಿಹಾಸಕಾರರು ಗುರುತಿಸೋದಕ್ಕಾಗಿರ್ತಕ್ಕಂಥ 54 ಪೇಟೆಗಳು ಮಾತ್ರ. ಇನ್ನೂ 10 ಪೇಟೆಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅಂತಹ 64 ಪೇಟೆಗಳನ್ನು, ಉದ್ಯಾನವನಗಳನ್ನು, ಇವೆಲ್ಲವನ್ನು ಕೆಂಪೇಗೌಡರು ನಿರ್ಮಾಣವನ್ನು ಮಾಡ್ತಾರೆ ಎನ್ನುವಂಥದ್ದು. ಜೊತೆಗೆ ಯಲಹಂಕದ ನಾಡಪ್ರಭುಗಳು 1420ರಿಂದ 1728ರವರೆಗೆ ಆನತಿ, ಯಲಹಂಕ, ಬೆಂಗಳೂರು, ಬಿಡದಿ, ಸಾವನದುರ್ಗ ಇವೆಲ್ಲವನ್ನೂ ಕೂಡ ಇಟ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇರ್ತಾರೆ. ಆ ನಂತರದಲ್ಲಿ 1531ರಿಂದ 1569ರವರೆಗೆ 38 ವರ್ಷಗಳ ಕಾಲ ದೂರದೃಷ್ಟಿ ಉಳ್ಳಂತಹ ಒಂದು ಆಡಳಿತವನ್ನು ನಡೆಸಿದಂಥವರು ನಮ್ಮ ಕೆಂಪೇಗೌಡರು. ರಾಜಕೀಯ ನೈಪುಣ್ಯತೆಯನ್ನು ಹೊಂದಿದಂಥವರು, ಅಭಿವೃದ್ಧಿಯ ಮುನ್ನೋಟವನ್ನು ಹೊಂದಿದಂಥವರಾಗಿ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ.
ಜೊತೆಗೆ ವಿಜಯನಗರ ಮೇಲೆ ಅಪಾರವಾದಂಥ ನಂಬಿಕೆ. ಯಾಕೆಂದರೆ ಅಧಿಕಾರ ಸಿಕ್ಕದೇಟಿಗೆ ಬದಲಾಗುವಂತಹ ಆ ಕಾಲಘಟ್ಟದಲ್ಲಿ ನಾವು ಸಾಮಂತರಾಗಿದ್ದರೂ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಭಾಳ ನಿಷ್ಠೆಯಿಂದ ಇದ್ದಂಥವ್ರು. ತಮ್ಮಗಳಿಗೆಲ್ಲ ಗೊತ್ತಿದೆ, ಆ ನಿಷ್ಠೆಯ ಫಲವಾಗಿ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸ್ಬೇಕಾಗ್ತದೆ. 5 ಶಿಕ್ಷೆಗಳ ಕಾಲ ಆನೆಗುಂದಿಯ ಕಾರಾಗೃಹಕ್ಕೂ ಕೂಡ ಅವ್ರನ್ನ ಹಾಕ್ತಕ್ಕಂಥದ್ದನ್ನು ಕಾಣ್ತೇವೆ. ಮತ್ತೆ ಅವ್ರನ್ನ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ಕಾಣ್ತೇವೆ. ಮತ್ತೆ 5 ವರ್ಷಗಳ ಕಾಲ ಅಧಿಕಾರವನ್ನು ಕೆಂಪೇಗೌಡರು ನಡೆಸ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ವಿಜಯನಗರದ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಒಯ್ದಂಥವರು ಶ್ರೀಯುತರು. ಜೊತೆಗೆ ನೆರೆಹೊರೆಯ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೂ ಕೂಡ ನಮ್ಮ ರಾಮನಗರದ ಬೆಟ್ಟದ ಮೇಲೆ ಮದ್ದುಗುಂಡಿನ ಕಾರ್ಖಾನೆಯನ್ನು ಕೂಡ ಸ್ಥಾಪನೆಯನ್ನು ಮಾಡಿದಂತಹ ಒಂದು ಸಾಕ್ಷಿಗಳು ನಮಗೆ ಸಿಗ್ತವೆ ಎನ್ನುವಂಥದ್ದು. ಬೆಂಗಳೂರನ್ನು ಸುಮ್ಮನೆ ಕಟ್ಬಿಡಲಿಲ್ಲ ಅವರು, ಯಾವುದಕ್ಕೂ ಒಂದು ದೂರದೃಷ್ಟಿ ಇರಬೇಕಲ್ವಾ. ಹಾಗಾಗಿ ಹಂಪಿಗೆ ಹಲವಾರು ಬಾರಿ ಹೋಗಿ ಬಂದು, ಯಾಕೆಂದರೆ ಹೇಳ್ತೇವೆ ವಿಜಯನಗರ ಅರಸರ ಕಾಲದಲ್ಲಿ ಮುತ್ತು ರತ್ನ ಹವಳಗಳನ್ನು ರಸ್ತೆ ಇಕ್ಕೆಲೆಗಳಲ್ಲಿ ಮಾರ್ತಾಯಿದ್ರು. ಒಂದು ಕನ್ನಡಿಗರಾದಂಥ ನಾವೆಲ್ಲರೂ ಓದಿರಬೇಕಾದಂಥದ್ದು ಒಬ್ಬ ವ್ಯಕ್ತಿ ಬರೀತಾನೆ, ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರ ಅಂತ. ಮರೆತು ಹೋದ ಮಹಾ ಸಾಮ್ರಾಜ್ಯ ವಿಜಯನಗರದಲ್ಲೂ ಕೂಡ ಆ ಕೆಂಪೇಗೌಡರ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಕೆಂಪೇಗೌಡರು ನಗರ ನಿರ್ಮಾಣಕ್ಕೆ ಸೂಕ್ತವಾದಂಥ ಜಾಗವನ್ನು ಹುಡುಕುವಂಥ ಸಂದರ್ಭದಲ್ಲಿ ಬರ್ತಾ ಇರ್ಬೇಕಾದ್ರೆ ಅವರ ಸ್ನೇಹಿತರ ಜೊತೆಯಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಮೊಲನೇ ನಾಯಿಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು. ಆಗ ನೋಡಿ ಇದು ಗಂಡು ಮೆಟ್ಟಿದ ನಾಡೇ ಇರಬೇಕು ಅಂತೇಳಿ ಆ ದಿಕ್ಕಿನಲ್ಲಿ ಅವರು ಅಲ್ಲಿ ಬೆಂಗಳೂರನ್ನು ಸ್ಥಾಪನೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದಂಥದ್ದನ್ನು ಕಾಣ್ತಾ ಹೋಗ್ತೀವಿ. ನಗರ ನಿರ್ಮಾಣಕ್ಕೆ ಸೂಕ್ತ ಜಾಗವನ್ನು ಹುಡುಕ್ತಕ್ಕಂಥದ್ದು ಆ ಒಂದು ಇದನ್ನು ಮಾಡಿದ್ರು. ನಂತರ ಇನ್ನು ಇದು ವೀರಭೂಮಿ ಅಂತೇಳಿ ಅಲ್ಲಿ ಹರಿತಕ್ಕಂಥ ನದಿಗಳನ್ನು ನೋಡಿ ಇದು ವ್ಯವಸಾಯಕ್ಕೆ ಯೋಗ್ಯವಾದಂತಹ ಭೂಮಿ ಅಂತೇಳಿ ಅಲ್ಲಿ ಆ ಒಂದು ಪಟ್ಟಣದ ನಿರ್ಮಾಣಕ್ಕೆ ಕಾರಣಕರ್ತರಾದಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ತನ್ನ ಒಂದು ಬೆಂಗಳೂರನ್ನು ಸ್ಥಾಪನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ ರಾಜನಾದಂಥ ಅಚ್ಯುತರಾಯನ ಅನುಮತಿಯನ್ನು ಪಡೆದು ಅವನಿಂದ ಸಹಕಾರವನ್ನು ಪಡೆದು ಅವ್ರು ಭಾಳ ಖುಷಿ ಪಡ್ತಾರೆ. ಬೆಂಗಳೂರನ್ನು ಕಟ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ಭಾಳ ಖುಷಿಯನ್ನು ಪಟ್ಟು ಅದಕ್ಕೆ ಸಹಕಾರವನ್ನು ನೋಡ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಅದ್ರ ಜೊತೆಗೆ 1537ರಲ್ಲಿ ಆ ಒಂದು ನಗರವನ್ನು ಕಟ್ತಕ್ಕಂಥದ್ದು, 4 ದ್ವಾರಗಳನ್ನು ಕಟ್ತಕ್ಕಂಥದ್ದು, ಇವುಗಳನ್ನೆಲ್ಲವನ್ನು ನೋಡಿದ್ದೇವೆ. ಜೊತೆಗೆ ಒಂದು ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂಥ ದ್ವಾರ ನಿಲ್ಲದೆ ಹೋದಂತಹ ಸಂದರ್ಭದಲ್ಲಿ ತುಂಬಿದ ಗರ್ಭಿಣಿಯನ್ನು ಆಹುತಿ ಕೊಡಬೇಕು ಅನ್ನುವಂತಹ ವಿಚಾರ ಬಂದಾಗ ಮಹಾನ್ ಮಾನವೀಯ ಮೌಲ್ಯಗಳ ನಿಧಿಯಾದಂಥ ಕೆಂಪೇಗೌಡರು ಚಿಂತಾಕ್ರಾಂತರಾದಂಥ ಸಂದರ್ಭದಲ್ಲಿ ಸೋಮೇಗೌಡರ ಹೆಂಡತಿಯಾದಂತಹ ಆಕೆ ಲಕ್ಷ್ಮೀದೇವಿ ಎನ್ನುವಂಥವರು ಆ ವಿಚಾರವನ್ನು ತಿಳಿದು ತಾನೇ ಆಹುತಿ ಆಗ್ತಕ್ಕಂಥದ್ದು, ಅವರ ಸಾವನ್ನು ಕಂಡು ಭಾಳ ಮನನೊಲ್ಲುವಂಥದ್ದು ಕೆಂಪೇಗೌಡರನ್ನ ಕಾಣ್ತಾ ಹೋಗ್ತೀವಿ. ಅಂದರೆ ಅವರ ಒಂದು ಕುಟುಂಬದ ಪಾಲು ಎಷ್ಟಿದೆ ಎನ್ನುವಂಥದ್ದು. ಈ ಒಂದು ಹೆಣ್ಣು ಬಲಿಯನ್ನು ಕೊಟ್ಟಿದ್ದರ ಪರಿಣಾಮವಾಗಿ 4 ದ್ವಾರಗಳು ನಿಂತಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಆನಂತರ 9 ದ್ವಾರಗಳು ಇರಬೇಕು ಅಂತೇಳಿ ಅನೇಕ ಯಶವಂತಪುರದಲ್ಲಿ, ಕೆಂಗೇರಿಯಲ್ಲೆಲ್ಲ ಸಣ್ಣ ಸಣ್ಣ ದ್ವಾರಗಳನ್ನು ನಿರ್ಮಾಣ ಮಾಡಿದಂಥವನ್ನ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಕೋಟೆ ನಿರ್ಮಾಣದ ಆ ಕಥೆ. ಆದರೆ ಇನ್ನು ಕೆರೆಗಳನ್ನು ಕಟ್ತಕ್ಕಂಥದ್ದು, ಅನೇಕ ಕೆರೆಗಳನ್ನು ಬೆಂಗಳೂರಿನಲ್ಲಿ ಕಟ್ತಾರೆ. ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ, ಸಂಪಂಗಿರಾಮನ ಕೆರೆ, ಚೆನ್ನಮ್ಮನ ಕೆರೆ, ಕಾರಂಜಿ ಕೆರೆ, ಹೊನ್ನಮ್ಮನ ಕೆರೆ, ಅಂದಲಗೆರೆ, ಒಂಬಾಳಮ್ಮನ ಕೆರೆ ಅನ್ನುವಂಥ ಅನೇಕ ಕೆರೆಗಳನ್ನು ಕಟ್ತಾರೆ. ಬಟ್ ಇವತ್ತು ಆ ಕೆರೆಗಳೆಲ್ಲ ಉಳ್ಕೊಂಡಿದ್ದಾವ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಎಲ್ಲವೂ ಕೂಡ ಇವತ್ತು ತುಂಬ್ಕೋತಾ ಇದೆ ಅಂತೀವಲ್ಲ, ನೀರು ಎಲ್ಲಿ ತುಂಬ್ಕೋತಾ ಇದೆ, ಮನೆ ಕಟ್ತಾ ಇದ್ದೀವಿ ಅಂತಂದರೆ ಎಲ್ಲವೂ ಅಲ್ಲಿ ಬಂದು ತುಂಬ್ಕೋತಾ ಇದೆ. ಇವತ್ತು ಅವುಗಳನ್ನು ಬರೀ ಇತಿಹಾಸದ ಪುಟಗಳಲ್ಲಿ ನಾವು ಕಾಣುವಂಥ ಕೆಲಸಗಳನ್ನು ಅಷ್ಟೇ ಮಾಡ್ತಾ ಇದ್ದೇವೆ. ಜೊತೆಗೆ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಜೊತೆಗೆ ಭಾಳ ಮುಖ್ಯವಾಗಿ ಯಾವ ಜನಾಂಗದವರಿದ್ದಾರೋ ಆಯಾ ಜನಾಂಗದವರು ಪೂಜಿಸ್ತಕ್ಕಂಥ ಆಯಾ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಸುಲ್ತಾನ್ ಪೇಟೆ ಆಗ್ಬೋದು, ಗಾಣಿಗರ ಬೀದಿ ಆಗ್ಬೋದು, ಇವೆಲ್ಲವೂ ಕೂಡ ಮಾಡಿರ್ತಕ್ಕಂಥ, ಅಂದರೆ ಅವತ್ತಿನ ಅವರ ದೂರದೃಷ್ಟಿಯನ್ನು ನಾವು ಕಾಣ್ತಾ ಹೋಗ್ತೀವಿ. ಮಹಾನ್ ಶಿವಭಕ್ತರಾಗಿದ್ದಂತಹ ಇವರು ಶಿವನ ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡಿರ್ತೀವಿ. ಶಿವಗಂಗೆಯಲ್ಲಿ ಕೆಂಪೇಗೌಡರ ವಶವಾದ ನಂತರ ಗಂಗಾಧರೇಶ್ವರ ಸ್ವಾಮಿ ದೇವಾಲಯವನ್ನು, ವನ್ನಾದೇವಿ ದೇವಾಲಯವನ್ನು ಜೀರ್ಣೋದ್ಧಾರವನ್ನು ಮಾಡಿರ್ತಕ್ಕಂಥ ಕಾಣ್ತಾ ಹೋಗ್ತೀವಿ. ಜೊತೆಗೆ ಗಣಪತಿ, ಬಸವೇಶ್ವರ, ಆಂಜನೇಯ ದೇವಾಲಯಗಳ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಭಾಳ ಮುಖ್ಯವಾಗಿ ರಸ್ತೆಗಳ ನಿರ್ಮಾಣವನ್ನು ಮಾಡಿದಂಥದ್ದು. ನಮಗೆ ಆವತ್ತಿನ ವಿಜ್ಞಾನ ಹೇಗಿತ್ತು ನೋಡಿ, ಕರೆಂಟ್ ಇರಲಿಲ್ಲ ಜಾಸ್ತಿ. ಕರೆಂಟ್ ಇಲ್ಲದೆ ಇದ್ದಾಗ ಹೊಂಗೆ ಎಣ್ಣೆ ಬೇಕಾಗಿತ್ತು. ಹಾಗಾಗಿ ರಸ್ತೆ ಇಕ್ಕೆಲೆಗಳಲ್ಲಿ ಹೊಂಗೆ ಗಿಡವನ್ನು ನೆಡ್ತಕ್ಕಂಥ ಕೆಲಸವನ್ನು ಆ ಕಾಲದಲ್ಲಿ ಕೆಂಪೇಗೌಡರು ಮಾಡಿದಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಚತುರ ಆಡಳಿತಗಾರರಾಗಿದ್ದಂತಹ
ಕೆಂಪೇಗೌಡರು. ಹಾಗಾಗಿ ವಿಜಯನಗರ ಜೊತೆಗೆ ಭಾಳ ಅವಿನಾಭಾವ ಸಂಬಂಧವನ್ನು ಹೊಂದಿದಂಥದ್ದು. ಕೊನೆಗೆ ಅವರ ಮೇಲೆ ಇಲ್ಲ ಸಲ್ಲದ ಚಾಡಿಯನ್ನು ಹೇಳ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಚನ್ನಪಟ್ಟಣದ ಜಗದೇವರಾಯನೂ ಕೂಡ ಒಬ್ಬ ಅನ್ನುವಂಥದ್ದು. ಭೈರವ ಅನ್ನುವಂಥ ನಾಣ್ಯವನ್ನು ಟಂಕಿಸಿದಂತಹ ಸಂದರ್ಭದಲ್ಲಿ ಅಪಾರವಾದಂಥ ಬರಗಾಲ ಇತ್ತು. ಈ ಜನಗಳಿಗೆ ರಕ್ಷಣೆ ಕೊಡಲಿಕ್ಕೆ ಅಂದರೆ ಭೈರವ ಅನ್ನುವಂಥ ಹೆಸರಿನಿಂದ ನಾಣ್ಯವನ್ನು ಟಂಕಿಸ್ತಾ ಇದ್ದಾಗ ಇಲ್ಲ ಸ್ವತಂತ್ರ ರಾಜನಾಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ ಹಂಪಿ ಆನೆಗುಂದಿಯಲ್ಲಿ ಅವ್ರನ್ನ ಇಡ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ 5 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಇದ್ದು ಅವರು ಮತ್ತೆ ಮರಳಿ ಬರ್ತಕ್ಕಂಥ ವಿಚಾರಗಳನ್ನು ಕಾಣ್ತಾ ಹೋಗ್ತೀವಿ. ಇಷ್ಟು ಒಂದಷ್ಟು ಕೆಂಪೇಗೌಡರ ಬಗ್ಗೆ ವಿಚಾರಗಳಾದರೆ, ಇನ್ನು ಭಾಳ ಮುಖ್ಯವಾಗಿ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಮುಗಿಸುವಂಥ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಭಾಳ ಮುಖ್ಯವಾಗಿ ಇವತ್ತು ನಮ್ಮ ಈ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ನಾವು ಆಲೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಕೆಂಪೇಗೌಡರ ಬಗ್ಗೆ ಇದುವರೆಗೂ ನಡೆದಿರುವ ಅಧ್ಯಯನಗಳು ಸಾಕಾಗುತ್ತವೆಯೇ? ಖಂಡಿತವಾಗಿಯೂ ಇಲ್ಲ. ನಮಗೆ ನಾನು ವೇದಿಕೆ ಮೇಲೆ ಒಂದು ಮಾತನ್ನು ಹೇಳಬೇಕು. ಇಲ್ಲಿ ಮಾಗಡಿಯ ಇಬ್ಬರು ರಾಜಕೀಯ ಧ್ರುವತಾರೆಗಳಿದ್ದಾರೆ. ಇದು ಸಂಗೀತ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ ಆಗಿ ಮಾಗಡಿಯವರೇ ಆಗಿರ್ತಕ್ಕಂಥ ಡಾಕ್ಟರ್ MG ಮಂಜುನಾಥ್ ಅಂತೇಳಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಸಂಶೋಧನೆಯನ್ನು ಮಾಡಿರುವಷ್ಟು ಕೆಂಪೇಗೌಡರ ಬಗ್ಗೆ ಯಾರೂ ಕೂಡ ಬಹುತೇಕ ಮಾಡಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಅವ್ರ ಬಗ್ಗೆ ಮತ್ತು ತಲಕಾಡಿನ ಗಂಗರ ಬಗ್ಗೆ, ಯಾಕೆಂದರೆ ಅವರು ಕೂಡ ಇದೇ ಸಮುದಾಯಕ್ಕೆ ಸೇರಿದವರು. 900 ವರ್ಷಗಳಿಗೂ ಅಧಿಕ ಕಾಲ ಅಧಿಕಾರವನ್ನು ನಡೆಸಿದಂಥ ತಲಕಾಡಿನ ಗಂಗರು ಕೂಡ ಅವ್ರ ಬಗ್ಗೆಯೂ ಕೂಡ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಹಾಗಾಗಿ ಅಂತಹ ಅಧ್ಯಯನಗಳಾದಾಗ, ಕೆಂಪೇಗೌಡರ ಬಗ್ಗೆ ಅಧ್ಯಯನಗಳಾದ ಸಂದರ್ಭದಲ್ಲಿ ಸಮುದಾಯಕ್ಕೆ ಸಹಾಯ ಆಗ್ತದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ, ಅದ್ರ ಬಗ್ಗೆ ಒಂದಷ್ಟು ಜಾಗೃತಿಯನ್ನು ಎಲ್ಲ ಸಮುದಾಯದ ಹಿರಿಯರು ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ, ನಾನು ಸ್ವಾಮೀಜಿಯವರು ಬಂದಿದ್ದರೆ ಹೇಳ್ತಾ ಇದ್ದೆ. ಭಾಳ ಮುಖ್ಯವಾಗಿ ಅಧಿಕಾರಸ್ಥ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿದ್ರೆ ಸಮುದಾಯದಲ್ಲಿ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸ್ತಕ್ಕಂಥ ಒಂದು ಅವಕಾಶಗಳು ದೊರೀಬೇಕು. ನಾನು ಯಾವುದೇ ಸಮುದಾಯದವರನ್ನು ದೂರೋದಿಲ್ಲ. ಸರ್ವಧರ್ಮ ಸಮನ್ವಯಗಳ ನಾಡು, ಎಲ್ಲ ನಾಡು ಇರುವ ಹಾಗೆ ಈ ನಮ್ಮ ನಾಡಿನಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ನೆಲೆಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ನಡೀಲಿ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ನನ್ನನ್ನು ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರೋ ಗಣ್ಯರಿಗೆ, ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲರಿಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಕೆಂಪೇಗೌಡರ ಕುರಿತು ಸಂಕ್ಷಿಪ್ತವಾಗಿ ಒಂದಿಷ್ಟು ಇತಿಹಾಸದ ಹೆಜ್ಜೆ ಗುರುತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಂತಹ ಡಾಕ್ಟರ್ HL ರವೀಂದ್ರ ಹುಳುವಾಡಿ, ಪ್ರಾಂಶುಪಾಲರು, ಕುವೆಂಪು ಮಹಾವಿದ್ಯಾಲಯ, ಕೆಂಗಲ್, ಚನ್ನಪಟ್ಟಣ ಇವರಿಗೆ ಜೋರು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ.